ಶರಣು ಶರಣಾರ್ಥಿಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯರೇ, ಬಹಳ ವಿಶೇಷವಾಗಿ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತಕ್ಕಂಥದ್ದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆ ಶಿಕ್ಷಕರ ದಿನಾಚರಣೆ ಮತ್ತು ಅದರ ಮಹತ್ವ, ಹಿಂದೆ ಮತ್ತು ಇಂದು ಅಂತಕ್ಕಂಥ ವಿಚಾರದ ಸ್ವಲ್ಪ ಅಂಶವನ್ನು ತಮ್ಮ ಗಮನಕ್ಕೆ ನಾನಿಲ್ಲಿ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಹಾಗೂ ನಿಮ್ಮವರಿಗೂ ಕೂಡ ಇದನ್ನು ಅರುಹುವಂತೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಎಂ ಕೊಟ್ರಯ್ಯ, ನಿವೃತ್ತ ಮುಖ್ಯೋಪಾಧ್ಯಾಯ, ಸಾಹಿತಿ ಹಾಗೂ ಕವಿ, ಹೂವಿನಹಡಗಲಿ, ವಿಜಯನಗರ ಜಿಲ್ಲೆ. ಅಕ್ಷರ ಕಲಿಸಿದಾತಡಂ ಗುರು ನಗುರೋರಧಿಕಂ ಹರಗಿಂತಲಧಿಕ ಸದ್ಗುರು ಎಂಬತಕ್ಕಂತಹ ಅನೇಕ ಒಂದು ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಗುರುವಿನ ಸ್ಥಾನ ಬಹಳ ಉನ್ನತ, ಶ್ರೇಷ್ಠ, ಮಹತ್ವದ್ದು. ಅದಕ್ಕೆ ಹೇಳ್ತಾರೆ, ಅಜ್ಞಾನಾತಿಮಿರಾಂಧಸ್ಯ ಸುಜ್ಞಾನ ಪ್ರವರ್ತಕಂ ಸ್ವರ್ಗಾಪವರ್ಗದಂ ನಿತ್ಯಂ ಗುರುಪಾದಂ ಮಹಂಭಜೆ ಗುರುಪಾದಂ ಮಹಂಭಜೆ. ಅಂದರೆ ಅಜ್ಞಾನವೆಂಬ ಅಂಧಕಾರದ ಕತ್ತಲೆಯಲ್ಲಿ ಬಳಲುತ್ತಿರುವ ನಮ್ಮನ್ನು ಸುಜ್ಞಾನದ ಬೆಳಕು ನೀಡಿ ನಿಜ ಬದುಕಿನ ಅರಿವನ್ನು ನೀಡುವಂಥವನೇ ಗುರು, ಸದ್ಗುರು ಎಂಬುದಾಗಿ ಇಲ್ಲಿ ತಿಳಿಸಿದ್ದಾರೆ. ಅವರ ಸ್ಮರಣೆಯ ಮೀಸಲಾದ ದಿನವೇ ಈ ಒಂದು ಶಿಕ್ಷಕರ ದಿನಾಚರಣೆ. ಇದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಏನಂದರೆ, ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ದಕ್ಷ, ಪ್ರಾಮಾಣಿಕ, ನಿಷ್ಠೆಗೆ ಹೆಸರಾದಂತಹ, ಶ್ರೇಷ್ಠತೆಯಿಂದ ಕೂಡಿದಂತಹ ಒಬ್ಬ ಶಿಕ್ಷಕರಾಗಿದ್ದರು. ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆಯನ್ನು ಕುರಿತು ಅವರ ಒಂದೇ ಒಂದು ಮಾತಿನಲ್ಲಿ ಹೇಳುವುದಾದರೆ, ರಾಷ್ಟ್ರಾಧ್ಯಕ್ಷರಾದರೂ ಸಹಿತ ಅದರಲ್ಲಿ ಸಿಗದಂತಹ ಆನಂದ, ಗೌರವ ಶಿಕ್ಷಕ ವೃತ್ತಿಯಲ್ಲಿ ಪಡೆದೇ ಎಂಬತಕ್ಕಂತಹ ಒಂದು ಗುಣವನ್ನು ನಾವಿಲ್ಲಿ ನೋಡಿದಾಗ ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆಯ ಅರಿವು ನಮಗಾಗ್ತದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರು ತಮ್ಮ ಜನ್ಮದಿನಾಚರಣೆಯನ್ನು ಆಚರಿಸಿಕೊಳ್ಳುವಂತಹ ಒಂದು ಪ್ರತಿಷ್ಠೆಗೆ ಅವರು ಹೋಗದೆ ಆ ಒಂದು ತಮ್ಮ ಜನ್ಮದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಎಂಬತಕ್ಕಂತಹ ಹೆಸರಿನಲ್ಲಿ ಆ ಒಂದು ಶಿಕ್ಷಕರಿಗೆ ಮತ್ತು ಶಿಕ್ಷಣಕ್ಕೆ ಮೀಸಲಾಗಿ ಅದರ ಸ್ಮರಣೆಯನ್ನು ಮಾಡುವಂತಹ ಒಂದು ಸಂದೇಶವನ್ನು ನೀಡಿದರು. ಅಂದಿನಿಂದ ಇದು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5 ಎಂಬತಕ್ಕಂಥದ್ದನ್ನು ನಿರಂತರವಾಗಿ ಇಲ್ಲಿ ನಡೆಸ್ಕೊಂಡು ಬರ್ತಾಯಿದ್ವಿ. ಒಂದು ವಿಷಯ ವೀಕ್ಷಕರೇ, ಪ್ರತಿಯೊಂದು ಆಚರಣೆಗೆ ತನ್ನದೇ ಆದ ಅರ್ಥವಿದೆ. ಅರ್ಥೈಸಿಕೊಂಡು ಮಾಡಿದರೆ ಅದು ಸಾರ್ಥಕತೆ ಆಗ್ತದೆ. ಇಲ್ಲದೆ ಹೋದರೆ ಅನರ್ಥವಾಗಿ ಅದನ್ನು ನಾವು ಮಾಡುವುದರಿಂದ ಅದು ವ್ಯರ್ಥವಾಗಿ ಹೋಗ್ತದೆ ಅಂತಕ್ಕಂಥದ್ದನ್ನು ನಾವು ಮೊದಲು ಅರಿತುಕೊಳ್ಳಬೇಕು. ಗುರು ಅಥವಾ ಶಿಕ್ಷಕ ಅಂದರೆ ಏನು? ಅವರಿಂದ ನಮಗಾದ ಪ್ರಯೋಜನವೇನು? ನಿಜವಾದಂತಹ ಒಬ್ಬ ಗುರು ಅಥವಾ ಶಿಕ್ಷಕನ ಒಂದು ಕಾರ್ಯವೈಖರಿ ಎಂಥದ್ದು ಅನ್ನುವುದನ್ನು ನಾವು ಅರಿತುಕೊಳ್ಳಬೇಕು. ಸ್ವಾರ್ಥ ಮತ್ತು ಸ್ವಚಿಂತನೆಯಿಂದ ಕೂಡಿರತಕ್ಕಂತಹ, ಆಸೆ ಆಕಾಂಕ್ಷೆಗಳಿಂದ ಕೂಡಿರತಕ್ಕಂತಹ ಶಿಕ್ಷಕ ಪ್ರವೃತ್ತಿಯಿಂದ ಯಾವುದೇ ಸಾಧನೆಯನ್ನು, ಶಿಷ್ಯರ ಒಂದು ಏಳಿಗೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಇಲ್ಲಿ ಮುಖ್ಯವಾಗಿ ಮಾನವರನ್ನು ಸೀಮಿತ ಸ್ತರ ಅಂದರೆ ಸಾಮಾನ್ಯ ಸ್ಥಿತಿಯಿಂದ ಅಸೀಮಿತ ಹಂತ ಅಂದರೆ ಅಸಾಮಾನ್ಯ ಹಂತಕ್ಕೆ ಕರೆದೊಯ್ಯುವುದೇ ನಿಜವಾದಂತಹ ಒಬ್ಬ ಗುರುವಿನ ಕಾರ್ಯ
ಇದಕ್ಕೆ ಕಾರಣೀಭೂತರೇ ಗುರುಗಳು ಅಂತಕ್ಕಂಥದ್ದು, ಶಿಕ್ಷಕರು ಅಂತಕ್ಕಂಥದ್ದು ಹಿಂದಿನ ಅನೇಕ ಕೆಲವು ಪುರಾಣಗಳಲ್ಲಿ ಅಥವಾ ಕೆಲವು ಸತ್ಯ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸಾವಿದ್ಯಾ ಯಾ ವಿಮುಕ್ತಯೇ. ಮೋಕ್ಷ ಸಾಧನೆಗೆ ಪೂರಕವಾಗಿರುವಂತಹದ್ದೇ ಜ್ಞಾನ ಅಥವಾ ವಿದ್ಯೆ ಅಂತಕ್ಕಂಥದ್ದು. ಹೀಗಾಗಿ ಇಂತಹ ಜ್ಞಾನ ವಿದ್ಯೆಯನ್ನು ಧಾರೆ ಎಳೆದು ನಮಗೆ ಸನ್ಮಾರ್ಗವನ್ನು ತೋರುವಂತಹ ಗುರುಗಳು ಅವರ ಸ್ಮರಣೆ ಅನಿವಾರ್ಯ. ವಿದ್ಯೆ ಕಲಿಕೆ ಅಷ್ಟೊಂದು ಸುಲಭದ ಮಾತಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ತದ್ವಿಧಿ ಪ್ರಣೆಪಾತೇನ ಪರಿಪ್ರಶ್ನೇನ ಸೇವೆಯಾಹ. ಅಂದರೆ ಭಕ್ತಿ ಗೌರವದಿಂದ ಸೇವೆಗೈದು ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ಮನಸ್ಸನ್ನು ಒಲಿಸಿಕೊಂಡು ವಿದ್ಯೆಯನ್ನು ಪಡೆಯುವಂತಹದ್ದು. ಹಾಗಾಗಿ ಹಿಂದೆ ಋಷಿಮುನಿಗಳ ಕಾಲದಲ್ಲಿ ರಾಜ ಮಹಾರಾಜರ ಒಂದು ಕುವರರು ಸಹಿತ ಗುರುವಿನಲ್ಲಿ ಶಿರವಾಗಿ ಭಕ್ತಿ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿ ಜ್ಞಾನ ಸಂಪಾದನೆ ಮಾಡಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ಅರಿವಿನ ಹಣತೆ ಬೆಳಗಿದ ಅಕ್ಷರಗಳ ಮೂಲಕ ನಮ್ಮ ಬದುಕಿಗೆ ಸ್ಫೂರ್ತಿ ನೀಡಿ ಸಾರ್ಥಕತೆಯನ್ನು ತಲುಪಿಸಿದಂತಹ ಗುರುವಿಗೆ ಶಿರಬಾಗುವ ಸ್ಮರಿಸುವ ಕಾರ್ಯವೇ ಈ ಒಂದು ಶಿಕ್ಷಕರ ದಿನಾಚರಣೆ. ವಿಶೇಷವಾಗಿ ನಮ್ಮ ಭಾರತ ದೇಶ ಜಾಗತಿಕ ಮಟ್ಟದಲ್ಲಿಯೇ ಆಧ್ಯಾತ್ಮ, ತತ್ವ, ಧರ್ಮ, ಕಲೆ, ಸಂಸ್ಕೃತಿ, ಸಂಗೀತ, ನೃತ್ಯ, ವಿಜ್ಞಾನ ಮುಂತಾದಂತಹ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆದಿದೆ ಎಂದಾದರೆ ಅದಕ್ಕೆ ಕಾರಣೀಭೂತರೇ ಅಂದಿನ ಕಾಲದ ಒಂದು ಗುರುಕುಲ ಪದ್ಧತಿ, ಜೊತೆಗೆ ಆವತ್ತಿನ ಗುರುಗಳಾಗಿರ್ತಕ್ಕಂಥ ಋಷಿ ಮುನಿಗಳು ಇದಕ್ಕೆ ಕಾರಣ ಅಂತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ. ಉದಾಹರಣೆಗೆ ವೇದವ್ಯಾಸರು, ವಾಲ್ಮೀಕಿ, ಕಾಳಿದಾಸರು, ಕಪಿಲ, ಬ್ರಹ್ಮಗುಪ್ತ, ಗಾರ್ಗಿ, ಗಂಗಾದೇವಿ, ಬಸವ, ಅಲ್ಲಮರಂತಹ ಸುಜ್ಞಾನ ಭಾಂಡಾರಿಗಳು ಅವತ್ತು ಗುರುಗಳಾಗಿ ಸಮಾಜಕ್ಕೆ, ಸರ್ವ ಶಿಷ್ಯ ಮಂಡಳಿಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದೇ ಇವತ್ತು ನಮ್ಮ ದೇಶ ಜಾಗತಿಕ ಮಟ್ಟದಲ್ಲಿ ಸರ್ವಶ್ರೇಷ್ಠತೆಯನ್ನು ಪಡೆದಿದೆ ಅನ್ನೋದನ್ನು ನಾವು ಮರೆಯಬಾರದು. ಇಂದಿನ ವ್ಯವಸ್ಥೆಯಲ್ಲಿ ಗುರು ಶಿಕ್ಷಕರ ಅಥವಾ ಬೋಧಕನೆಂಬ ಹೆಸರಿನಿಂದ ಕರೆಯಲಾಗಿದ್ದು, ಇತ್ತೀಚಿನ ದಿನಮಾನದಲ್ಲಿ ಗುರಿ ಮತ್ತು ಗುರು ಇಲ್ಲದ ಶಿಕ್ಷಣ ವ್ಯವಸ್ಥೆಯಿಂದ ಸಂಸ್ಕಾರವಿಹೀನ, ಸಾಮರ್ಥ್ಯರಹಿತ, ಸದ್ಗುಣರಹಿತದಿಂದ ಕೂಡಿದ್ದು ಕೇವಲ ತನ್ನ ಬದುಕಿಗೆ ಸೀಮಿತವಾಗುವ ವಿದ್ಯೆ ಎಂಬಂತಾಗಿದೆ. ಗುರು ಶಿಷ್ಯರ ಸುಮಧುರ ಸಂಬಂಧಗಳು ಇವತ್ತು ಇಲ್ಲದಾಗಿವೆ, ಅರ್ಥ ಕಳೆದುಕೊಳ್ಳುತ್ತಿವೆ. ಇದಕ್ಕೆ ಕಾರಣ ಗುರು ಶಿಷ್ಯರ ಕಾರ್ಯತತ್ಪರತೆಯ ಜೊತೆಗೆ ಇಂದಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿಯೂ ಕೂಡ ಇರುವಂತಹ ಕೆಲವು ದೋಷಗಳಾಗಿರಬಹುದು ಎಂಬುದು ನನ್ನ ಒಂದು ವಿಚಾರ. ಶೈಕ್ಷಣಿಕ ಚಿಂತನೆ ಅಥವಾ ಶೈಕ್ಷಣಿಕ ವ್ಯವಸ್ಥೆಗಳು ಪೂರಕವಾಗಿರಬೇಕು. ವಿಶೇಷವಾಗಿ ಜ್ಞಾನಾರ್ಜನೆಗೆ ಹೆಚ್ಚು ಒತ್ತು ಕೊಡುವಂಥದ್ದು ಆಗಿದ್ದರೆ ಮಾತ್ರ ಅದು ಸಾಧ್ಯ ಎಂಬುದಾಗಿದೆ. ಕೇವಲ ಪದವಿಗಾಗಿ, ಸರ್ಟಿಫಿಕೇಟ್ಗಾಗಿ, ಹೊಟ್ಟೆಪಾಡಿಗಾಗಿ ಹೊರೆಯುವ ನೌಕರಿ ಎಂಬ ಸೀಮಿತವಾಗಿರ್ತಕ್ಕಂತಹ ಒಂದು ಗುರು ಎಂಬತಕ್ಕಂಥ ಅಥವಾ ಶಿಕ್ಷಕ ಎಂಬತಕ್ಕಂಥ ಒಂದು ಸ್ಥಾನವನ್ನು ನಾವು ಕಲ್ಪಿಸಿಕೊಂಡಾಗ ನಿಜಕ್ಕೂ ಕೂಡ ಇದು ಶೋಚನೀಯ. ಶಿಕ್ಷಣ, ಈ ಗುರುವಿನ ಸ್ಮರಣೆಯೂ ಸಹ ಕಾಟಾಚಾರವಾಗಿದೆ ಎಂದು ಆಚರಣೆ ಎಂಬಂತಾಗಿದೆ. ಕೇವಲ ಇದು ಒಂದು ಆಚರಣೆ ಅಲ್ಲ, ಇದು ಪ್ರಶಂಸೆ, ಗೌರವ, ಸನ್ಮಾನದ ಪ್ರತಿಷ್ಠೆಗಾಗಿ ಲಾಬಿ ಮಾಡುವಂತಹ ಒಂದು ಕಾರ್ಯವೂ ಇದಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಕಲಿಸಿದ ವಿದ್ಯಾರ್ಥಿಗಳಿಂದ, ಅಲ್ಲಿನ ಪೋಷಕರಿಂದ, ಗ್ರಾಮಸ್ಥರಿಂದ ಸದಾ ಸ್ಮರಣೆಯಲ್ಲಿರುವವರೇ ನಿಜವಾದ ಶಿಕ್ಷಕ. ಹಿಂದಿನ ಗುರು ಶಿಷ್ಯರ ಸತ್ಪರಂಪರೆ ಇಂದು ಉಳಿದಿಲ್ಲ. ಆದರೂ ಸಹಿತ ಹಿಂದೆ ಗುರುಕುಲಗಳು ಇದು, ಆದರೆ ಇಂದೇನಾಗಿದೆ, ವ್ಯಾಪಾರಿ ಕೇಂದ್ರಗಳಾಗಿವೆ. ಗುರುವಿಗೆ ಶಿಕ್ಷಕನೆಂಬ ಅಧಿಕಾರ ಬಂತು, ಆದರೆ ಗುರು ಎಂಬತಕ್ಕಂತಹ ಗೌರವ ಹೋಗಿ ಇವತ್ತು
ವ್ಯಾವಹಾರಿಕ ಸಂಬಂಧ ಮಾತ್ರ ಇವತ್ತು ಗುರು ಶಿಷ್ಯರಲ್ಲಿ ಉಳಿದಿದೆ ಅಂತಕ್ಕಂಥದ್ದು ವಿಷಾದನೀಯ ಸಂಗತಿ. ಗುರುವೇನ್ ನಮಃ ಎಂಬುದಾಗಿ ಭಕ್ತಿಯಿಂದ ಅವತ್ತು ನಮಿಸುವಂತಹ ಶಿಷ್ಯಂದರು ಇವತ್ತದು ಮರೆಯಾಗಿ ಗುರುವೇನ್ ಮಹಾ ಎಂಬುವ ಭಾವನೆಯಲ್ಲಿ ಇವತ್ತು ಬಂದಿರುವುದಕ್ಕೆ ಕಾರಣ ಈ ಒಂದು ಶೈಕ್ಷಣಿಕ ವ್ಯವಸ್ಥೆಯ ಕಲುಷಿತತೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸಂತ ಕಬೀರದಾಸರು ಹೇಳಿದಂತೆ ಒಂದು ಸಾರಿ ಏನಾಗ್ತಂದರೆ, ದೇವರು ಮತ್ತು ಗುರು ಒಟ್ಟಿಗೆ ಇರುವಾಗ ಶಿಷ್ಯ ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಎಂಬತಕ್ಕಂಥ ವಿಷಯ ಬಂದಾಗ ಹೇಳ್ತಾರೆ, ದೇವರು ಭಗವಂತ ಎಂಬುವಂತಹ ಒಂದು ವಿಷಯವನ್ನು ನನಗೆ ಅರುಹಿದಂಥವರು ಮೊದಲು ಗುರುಗಳು. ಅಂದಮೇಲೆ ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೀನಿ, ಅನಂತರ ದೇವರಿಗೆ ನಮಸ್ಕಾರ ಮಾಡ್ತೀನಿ ಎಂಬತಕ್ಕಂಥ ವಿಷಯವನ್ನು ನಾವು ನೋಡಿದಾಗ ನಮಗನಿಸುತ್ತೆ ಅಂಥಪ್ಪ ಗುರುಗಳು ಇವತ್ತು ಬೇಕಾಗಿದೆ ಅಂತಕ್ಕಂಥದ್ದು. ಕೇವಲ ವೇತನಕ್ಕಾಗಿ, ಕೇವಲ ಸ್ವಾರ್ಥಕ್ಕಾಗಿ, ಕೇವಲ ಒಂದು ಚೌಕಟ್ಟಿಗಾಗಿ ಬಡಿದಾಡುವಂತಹ, ಒಂದು ಸಮಯದ ಒಂದು ನಿರೀಕ್ಷೆಗೆ ಮಾತ್ರ ಬಡಿದಾಡುವಂತಹ ಶಿಕ್ಷಕರು ಇವತ್ತು ಆಗಬಾರದು. ಬದಲಾಗಿ ಎಲ್ಲವನ್ನು ಮರೆತು ಸಂಪೂರ್ಣವಾಗಿ ದೇಶ ರಾಷ್ಟ್ರದ ಪ್ರಗತಿಯ ಸಂಕೇತಗಳಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸದ್ಬೋಧನೆಯನ್ನು ನೀಡಿ ಸರ್ವರು ಪ್ರೀತಿಸುವಂತಹ ಒಂದು ಗೌರವಿಸುವಂತಹ ಗುರು ಆಗಬೇಕು ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳ್ತಾ ಇದ್ದೇನೆ. ಅಂದರೆ ನಾವು ಇವತ್ತು ಪರಿವರ್ತಿತರಾಗಬೇಕು. ಇವತ್ತಿನ ಒಂದು ಕಾಲಮಾನಕ್ಕೆ ತಕ್ಕಂತೆ ಕಾಲಾಯ ತಸ್ಮೈ ನಮಃ ಎಂಬಂತೆ ಬದಲಾವಣೆ ಅನಿವಾರ್ಯ. ಬದಲಾವಣೆಯ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ವೈಚಾರಿಕತೆಯನ್ನು ಇಟ್ಕೊಂಡು ಮಕ್ಕಳಲ್ಲಿ ಸದ್ಗುಣಗಳನ್ನು, ಸಂಸ್ಕಾರವನ್ನು, ನೈತಿಕತೆಯ ಮೌಲ್ಯಗಳನ್ನು ತುಂಬುವುದರ ಜೊತೆಗೆ ಅವರಲ್ಲಿ ಉತ್ತಮ ಒಂದು ಜ್ಞಾನವನ್ನು ಅವರಿಗೆ ನಾವು ನೀಡಿದಾಗ ಮಾತ್ರ ಏನಾಗುತ್ತೆ ಅಂದರೆ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಂದು ಗೌರವ, ಘನತೆ ಎಂಬತಕ್ಕಂತಹದ್ದು ಉಳಿತದೆ. ಹಾಗೆಯೇ ಪ್ರಾಮಾಣಿಕ ಸೇವೆ ಎಂಬತಕ್ಕಂತಹದ್ದು ಇವತ್ತು ಮಗುವಿಗೆ ಗೋಚರವಾಗಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂತಹ ಶಿಕ್ಷಕರಿಗೆ ಯಾವತ್ತೂ ಕೂಡ ಅವರು ಋಣಿಯಾಗಿರ್ತಾರೆ, ಸಮಾಜ ಅವರಿಗೆ ಋಣಿಯಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ. ಹೀಗಾಗಿ ಅರಿತು ನಡೆದು ಶಿಕ್ಷಕ ಎಂಬ ಪಾವಿತ್ರ್ಯತೆಯನ್ನು ಇವತ್ತು ಉಳಿಸುವಂತಹ ಕಾರ್ಯವನ್ನು ಎಲ್ಲ ಶಿಕ್ಷಕ ಬಂಧುಗಳು ಮಾಡಲಿ. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಸಹಾಯ ಸಹಕಾರವನ್ನು ಸಮಾಜ, ಶಿಷ್ಯರಿಂದ ಅದನ್ನು ಮತ್ತು ಸರ್ಕಾರ ಇವರು ನಡೆಸಿಕೊಡಬೇಕು. ಹಾಗೆ ಆದಾಗ ಮಾತ್ರ ಈ ಒಂದು ಏನು ಶಿಕ್ಷಕ ವೃತ್ತಿಗೆ ಒಂದು ಪಾವಿತ್ರ್ಯತೆ ಬರ್ತದೆ ಅಂತಕ್ಕಂತಹ ವಿಷಯವನ್ನು ಹೇಳಿ ನಾನು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಈ ಸಂಕ್ಷಿಪ್ತ ವಿಚಾರವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಶರಣು ಶರಣಾರ್ಥಿಗಳು.